ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದು ಬಿಗಿದೆ. ಹಾಗಾದರೆ ಮುಖ್ಯಮಂತ್ರಿ ಯಾರಾಗ್ತಾರೆ? ಮುಖ್ಯಮಂತ್ರಿ ರೇಸ್ನಲ್ಲಿ 6 ಜನ ಪ್ರಭಾವಿ ನಾಯಕರಿದ್ದಾರೆ. ಸಿಎಂ ಕುರ್ಚಿ ಕೈತಪ್ಪುವ ಸುಳಿವನ್ನು ಕೊಟ್ಟಿದ್ದಾರೆ ಸುವೇಂದು ಅಧಿಕಾರಿ. ಇಲ್ಲಿವರೆಗೂ ಕೂಡ ಮಮತಾ ಬ್ಯಾನರ್ಜಿಯ ವಿರುದ್ಧ ಹೋರಾಟವನ್ನು ರೂಪಿಸಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಸುವೇಂದು ಅಧಿಕಾರಿಯ ಪಾತ್ರ ಬಹಳ ದೊಡ್ಡ ಮಟ್ಟಕ್ಕಿದೆ. ಆದರೆ ಇದೀಗ ಸುವೇಂದು ಅಧಿಕಾರಿ ಹೇಳ್ತಾ ಇದ್ದಾರೆ, ನನಗೆ ಯಾವುದೇ ಅಧಿಕಾರದ ಹಸಿವಿಲ್ಲ, ನಾನು ಅಧಿಕಾರ ಇದ್ದರೂ ಹಾಗೆ ಅಧಿಕಾರ ಇಲ್ಲದಿದ್ದರೂ ಹಾಗೆ ಇರ್ತೇನೆ ಅಂತ ಹೇಳಿದ್ದಾರೆ. ಫಲಿತಾಂಶ ಪ್ರಕಟವಾದ ಬೆನ್ನಲ್ಲೇ ಸುವೇಂದು ಅಧಿಕಾರಿ ಹೇಳಿಕೆ ಬಹಳ ಅಚ್ಚರಿಯನ್ನು ಮೂಡಿಸ್ತಾ ಇದೆ. बाहर भी था, मेरा सब नहीं है ये, मेरा मैं भोगी नहीं हूँ भाई। चलो मेरा आपका कोई चेंज नहीं है, मैं सत्ता में भी था, सत्ता का बाहर भी था, मेरा सब नहीं है ये, मेरा मैं भोगी नहीं हूँ भाई। चलो मेरा आपका कोई चेंज नहीं है, मैं सत्ता में भी था, सत्ता का बाहर भी था, मेरा सब नहीं है ये, मेरा मैं भोगी नहीं हूँ भाई। चलो मेरा आपका कोई चेंज नहीं है, मैं सत्ता में भी था, सत्ता का बाहर भी था, मेरा सब नहीं है ये, मेरा मैं भोगी नहीं हूँ भाई। चलो मेरा आपका कोई चेंज नहीं है, मैं सत्ता में भी था, सत्ता का बाहर भी था, मेरा सब नहीं है ये, मेरा ಸುವೇಂದು ಅಧಿಕಾರಿಯ ಈ ಮಾತುಗಳು ಬಹಳ ಅಚ್ಚರಿಯನ್ನು ಮೂಡಿಸುತ್ತೆ. ಪಕ್ಷವನ್ನು ಕಟ್ಟಿ ಬೆಳೆಸಿ ಅನೇಕ ಸವಾಲುಗಳನ್ನು ಎದುರಿಸಿ ಅದು ಹೇಳಿಕಿಳಿ ಪಶ್ಚಿಮ ಬಂಗಾಳದ ದೀದಿ, ಆಕೆಯ ವಿರುದ್ಧ ಅವರ ವಿರುದ್ಧ ಹೋರಾಟ ಸಾಮಾನ್ಯವಾಗಿರಲಿಲ್ಲ ಸುವೇಂದು ಅಧಿಕಾರಿಯ ಹೋರಾಟ. ಬಟ್ ಹೋರಾಟದ ನಂತರದಲ್ಲಿ ನೋಡಿ, ಗೆಲುವಿಗೆ 4-6 ತಂದೆಗಳಿರ್ತಾರಂತೆ. ಗೆಲುವಾದರೆ ನಾನು 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 ಅಂತ ಬರ್ತಾರೆ, ಸೋಲಿಗೆ ಯಾವತ್ತೂ ಸೋಲು ಅನಾಥ. ಗೆಲುವು ಯಾವತ್ತಿದ್ರೂ ಗೆಲುವಿಗೆ ಅನೇಕರು ಕಾರಣರಾಗ್ತಾರೆ. ಈಗ ಸುವೇಂದು ಅಧಿಕಾರಿಯ ಮಾತುಗಳಲ್ಲಿ ಅದು ವ್ಯಕ್ತವಾಗಿದೆಯೇನೋ ಗೊತ್ತಿಲ್ಲ. ಬಟ್ ಈ ಮಾತನ್ನು ಕ್ಯಾಶುವಲ್ ಆಗಿ ಹೇಳಿದ್ರೋ ಅಥವಾ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಹೇಳಿದ್ರೋ ನೋಡಬೇಕಾಗಿದೆ.